20ನೇ ತಾರೀಕು ಮಾರ್ಚ್ ಡೆಲ್ಲಿನಲ್ಲಿ ಒಂದು ಇಫ್ತಾರ್ ಪಾರ್ಟಿ ಆಗುತ್ತೆ. ಇದ್ರಲ್ಲೇನು ವಿಶೇಷ, ರಂಜಾನ್ ತಿಂಗಳು ಇಫ್ತಾರ್ ಪಾರ್ಟಿಗಳು ದಿನಂಪ್ರತಿ ಆಗುತ್ತೆ ಅಂತ ನಿಮ್ಗೆ ಅನಿಸ್ಬೋದು. ಒಂದು ಜಮಾನ ಇತ್ತು, ನರೇಂದ್ರ ಮೋದಿ ಪ್ರಧಾನಿ ಆಗಿರ್ಲಿಲ್ಲ, ಆಗ ಸಾಯಂಕಾಲದೊತ್ತು 5 ಗಂಟೆ ಮೇಲೆ ನೀವ್ ಯಾವ್ದಾದ್ರು ಇಸ್ಲಾಂ ದೇಶದಲ್ಲಿ ಇದೀರೇನಪ್ಪಾ ಅಂತ ಅನಿಸ್ಬಿಡೋದು ಡೆಲ್ಲಿನಲ್ಲಿ. ಅಷ್ಟರ ಮಟ್ಟಿಗೆ ಇಫ್ತಾರ್ ಪಾರ್ಟಿಗಳು ಆಗ್ತಾ ಇತ್ತು ಡೆಲ್ಲಿನಲ್ಲಿ. ಎಲ್ಲ ಪಾರ್ಟಿಯ ನಾಯಕರು ಜಾಲರಿ ಟೋಪಿ ಹಾಕಿ ಗಮ್ಚಾ ಹಾಕಿ ಇಫ್ತಾರ್ ಕೂಟಗಳಲ್ಲಿ ಭಾಗವಹಿಸ್ತಾ ಇದ್ರು. ಮೋದಿ ಪ್ರಧಾನಿ ಆಗೋಕ್ಕೂ ಮುಂಚೆ ಆಗಿನ ಪ್ರಧಾನಮಂತ್ರಿಗಳು ಸಹ ಇಫ್ತಾರ್ ಪಾರ್ಟಿಗಳನ್ನು ಕೊಡ್ತಾ ಇದ್ರು, ರಾಷ್ಟ್ರಪತಿಗಳು ಸಹ ಇಫ್ತಾರ್ ಪಾರ್ಟಿ ಕೊಡ್ತಾ ಇದ್ರು, ಸಚಿವ ಸಂಪುಟದ ಸಹೋದ್ಯೋಗಿಗಳಂತೂ ನಾ ಮುಂದು ತಾ ಮುಂದು ಅಂತ ಇಫ್ತಾರ್ ಪಾರ್ಟಿಗಳನ್ನು ಅರೇಂಜ್ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಮೋದಿ ಪ್ರಧಾನಿ ಆದ್ರೋ ಇದೆಲ್ಲ ಬಂದಾಯ್ತು. ಈಗ ಮತ್ತೊಂದು ಇಫ್ತಾರ್ ಕೂಟ ನಡೆದಿದೆ ಡೆಲ್ಲಿನಲ್ಲಿ. ಅದನ್ನು ಕೊಟ್ಟಿರೋರು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಪಾರ್ಟಿ. ಅದರಲ್ಲಿ ಭಾಗವಹಿಸಿರೋರು ಯಾರು ಅಂತ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ನಿಮಗೆ. ಇಫ್ತಾರ್ ಕೂಟ ಕೊಟ್ಟಿರೋ ಪಾರ್ಟಿ ಯಾವುದು? ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಇದು ಕೇರಳದ ರಾಜಕೀಯ ಪಕ್ಷ. ಈ ಪಕ್ಷದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ. 1947 ಡಿಸೆಂಬರ್ ತಿಂಗಳಲ್ಲಿ ಈ ಪಕ್ಷ ಸ್ಥಾಪನೆ ಆಗುತ್ತೆ. ಮೊದಲು ಇದರ ಹೆಸರು ಇಂಡಿಯನ್ ಮುಸ್ಲಿಂ ಲೀಗ್ ಅಂತ ಇತ್ತು. ಮೊಹಮ್ಮದ್ ಅಲಿ ಜಿನ್ನಾರ ಪಾರ್ಟಿ ಇದು. ಭಾರತ ಮತ್ತು ಪಾಕಿಸ್ತಾನ ಪಾರ್ಟಿಷನ್ ಆದಾಗ ಇದು ಮುಸ್ಲಿಂ ಲೀಗ್ ಆಯ್ತು. ಅದರಲ್ಲಿರ್ತಕ್ಕಂಥ ಇಂಡಿಯಾನ ತೆಗೆದುಹಾಕಲಾಯಿತು. ಆಗ ಜಿನ್ನಾ ಪಾಕಿಸ್ತಾನಕ್ಕೆ ಹೋದ್ರು, ಪಾಕಿಸ್ತಾನದಲ್ಲಿ ಪ್ರಧಾನಮಂತ್ರಿ ಆದ್ರು. ಹೆಸರು ಬದಲಾವಣೆ ಮಾಡಿಕೊಂಡು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಆಗಿ ಭಾರತದಲ್ಲಿ ಕೇರಳದಲ್ಲಿ ಅದು ಮುಂದುವರಿತು. ಕಾಂಗ್ರೆಸ್ ನಾಯಕರು ಮತ್ತು ಇಂಡಿ ಮೈತ್ರಿಕೂಟದವರು ಹೇಳೋದೇನು, ಇದು ಜಿನ್ನಾರ ಪಾರ್ಟಿ ಅಲ್ಲ, ಭಾರತದ ಮುಸ್ಲಿಂ ಪಾರ್ಟಿ ಅಂತ. ಸ್ನೇಹಿತರೆ, ವಾಸ್ತವಿಕತೆ ಇರೋದೇ ಇದು ಜಿನ್ನಾ ಪಾರ್ಟಿಯಾಗಿ ಮುಂದುವರೆದಿರೋದು. ಜಿನ್ನಾರ ಮುಸ್ಲಿಂ ಲೀಗ್ ಪಕ್ಷ ಸ್ಥಾಪನೆಯಾದಾಗ ಅವರ ಜೊತೆಗೆ ಇದ್ದಂತಹ ಪ್ರಮುಖ ಮುಸ್ಲಿಂ ನಾಯಕ ಮೊಹಮ್ಮದ್ ಇಸ್ಮಾಯಿಲ್ ಅವರು, ಇವರು ಭಾರತ ಮತ್ತು ಪಾಕಿಸ್ತಾನ ಪಾರ್ಟಿಷನ್ ಆದಾಗ ಪಾಕಿಸ್ತಾನಕ್ಕೆ ಹೋಗದೆ ಭಾರತದಲ್ಲೇ ಉಳಿತಾರೆ. ದಕ್ಷಿಣ ಭಾರತದ ಮುಸ್ಲಿಂ ನಾಯಕರಲ್ಲಿ ಕೆಲವು ಬೆರಳೆಣಿಕೆ ನಾಯಕರನ್ನು ಬಿಟ್ರೆ ಉಳಿದವರು ಯಾರು ಪಾಕಿಸ್ತಾನಕ್ಕೆ ಹೋಗ್ಲಿಲ್ಲ. ಪಾಕಿಸ್ತಾನವನ್ನು ಹುಟ್ಟಿ ಹಾಕಬೇಕು ಅಂತ ದೊಡ್ಡ ಮಟ್ಟದ ಡಿಮ್ಯಾಂಡ್ ಇಟ್ಟವರಲ್ಲಿ ದಕ್ಷಿಣ ಭಾರತದ ಮುಸ್ಲಿಂ ನಾಯಕರೇ ಜಾಸ್ತಿ. ಆದ್ರೆ ಇವರೇ ಪಾಕಿಸ್ತಾನಕ್ಕೆ ಹೋಗ್ಲಿಲ್ಲ ನೋಡಿ. ಭಾರತ ಮತ್ತು ಪಾಕಿಸ್ತಾನ ಪಾರ್ಟಿಷನ್ ಆಗಬೇಕು ಅನ್ನುವ ಪಕ್ಷದ ಪರವಾಗಿ ದೊಡ್ಡ ಮಟ್ಟದಲ್ಲಿ ವೋಟ್ ಮಾಡಿದವರು ಇವರು. ಮೊಹಮ್ಮದ್ ಇಸ್ಮಾಯಿಲ್ ಏನ್ ಹೇಳಿದೆ ನಾನು, ಜಿನ್ನಾ ಪಾರ್ಟಿನಲ್ಲಿ ಈ ಹಿಂದೆ ಇದ್ರು ಅಂತ. ಅವರೇ ಈಗಿನ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ನ ಪ್ರಾಥಮಿಕ ಅಧ್ಯಕ್ಷರಾಗಿದ್ದವರು. ಹಾಗಾಗಿ ನಾನು ಹೇಳಿದ್ದು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ಗೂ ಜಿನ್ನಾರ ಮುಸ್ಲಿಂ ಲೀಗ್ ಪಾರ್ಟಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಹೆಂಗೆ ನೀವು ಕಂಪ್ಯಾರಿಸನ್ ಮಾಡ್ತೀರಾ ಅಂದ್ರೆ ಹಿಂಗೆ ಮಾಡೋದು. ಹಾಗಾಗಿ ನಾನು ಹೇಳಿದ್ದು ಇದು ಮುಸ್ಲಿಂ ಲೀಗ್ ಆಗಿ ಮುಂದುವರೆದಿದೆ. ವ್ಯಕ್ತಿನೂ ಬಿಟ್ಬಿಡಿ, ಪಕ್ಷನೂ ಬಿಟ್ಬಿಡಿ, ಇಲ್ಲಿ ಬರೋದು ಸಿದ್ಧಾಂತ. ಜಿನ್ನಾ ಪಾರ್ಟಿ ಪಾಕಿಸ್ತಾನ ಹುಟ್ಟು ಹಾಕಿದಾಗ ಯಾವ ರೀತಿಯ ಸಿದ್ಧಾಂತಗಳನ್ನು ಹೊಂದಿತ್ತೋ ಅದೇ ಸಿದ್ಧಾಂತಗಳನ್ನ ಈಗಿನ ಕೇರಳದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಪಾರ್ಟಿನೂ ಹೊಂದಿರೋದು. ಇಂತಹ ಪಾರ್ಟಿ ಕೊಟ್ಟಂತಹ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದಾರೆ ಸೋನಿಯಾ ಗಾಂಧಿ ಅವರು, ಅಖಿಲೇಶ್ ಯಾದವ್ ಅವರು, ಜಯಾ ಬಚ್ಚನ್ ಅವರು. ಯಾರಿ ಜಯಾ ಬಚ್ಚನ್ ಅವರು? ಕುಂಭದ ನೀರು ಪ್ರಪಂಚದಲ್ಲಿ ಅತಿ ಕಲುಷಿತ ಅಂತ ಹೇಳಿದವರು. ಗಂಗೆಯಲ್ಲಿ ಹೆಣಗಳ ರಾಶಿನೇ ಇದೆ, ಸತ್ತವರ ಹೆಣಗಳನ್ನ ಗಂಗೆಗೆ ಎಸೆಯಲಾಗ್ತಾ ಇದೆ ಅಂತ ಕಮೆಂಟ್ ಮಾಡಿದ್ರು. ಏನು ವಿಪರ್ಯಾಸ ನೋಡಿ. ಈ ದೇಶದಲ್ಲಿ ಸನಾತನಿಗಳಿಗೆ ಮತ್ತು ಸನಾತನ ಸಂಸ್ಕೃತಿಯ ಬಗ್ಗೆ ಮನಸೋ ಇಚ್ಛೆ ಕಮೆಂಟ್ ಮಾಡಿ ಆರಾಮಾಗಿ ತಿರುಗಾಡ್ತಾರೆ. ಹಿಂದೂಗಳ ಬಗ್ಗೆ, ಹಿಂದೂಗಳ ಹಬ್ಬ ಹರಿದಿನಗಳ ಬಗ್ಗೆ ಸಿಕ್ಕಂತೆ ಕಮೆಂಟ್ ಮಾಡೋ ಈ 3 ಜನ ರಾಮ ಮಂದಿರಕ್ಕೆ ಹೋಗಿಲ್ಲ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಅಖಿಲೇಶ್ ಯಾದವ್ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಆಮಂತ್ರಣ ಕೊಟ್ಟರೂ ಸಹ ಹೋಗಿಲ್ಲ. ಸಹಜವಾಗಿ ಇವರೆಲ್ಲ ಯಾರು? ರಾಮ ಮಂದಿರ ನಿರ್ಮಾಣನ ವಿರೋಧ ಮಾಡಿದವರು. ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟವರು ಇವರು. ರಾಮ ಅಸ್ತಿತ್ವದಲ್ಲೇ ಇಲ್ಲ, ಅದೊಂದು ಕಾಲ್ಪನಿಕ ಪಾತ್ರ ಅಂತ. ನಿಮಗೆ ನೆನಪಿರಲಿ, ಕೇರಳದಲ್ಲಿ ಮರಾಠ ದಂಗ ಆಗಿತ್ತು. ಅದರ ವಿಚಾರಣೆಗಾಗಿ ತಾಮಸ್ ಆಯೋಗದ ರಚನೆಯಾಗಿತ್ತು. ಆ ತಾಮಸ್ ಆಯೋಗ ತನ್ನ ರೆಕಮೆಂಡೇಶನ್ಸ್ ನಲ್ಲಿ ಮುಸ್ಲಿಂ ಲೀಗ್ ನ ನಾಯಕರ ಹೆಸರನ್ನು ನೀಡಿತ್ತು. ಇದು ನಡೆದಿದ್ದು ಯಾವಾಗ? 2003ರ ಘಟನೆ ನಾನು ಹೇಳ್ತಾ ಇರೋದು. ಇದು ನಿಮಗೆ ತುಂಬಾ ಹಳೆಯದು ಅನ್ಸಿದ್ರೆ ಲೇಟೆಸ್ಟ್ ಆಗಿರೋ ನ್ಯೂಸ್ ಹೇಳ್ತೀನಿ ಕೇಳಿ. 2017ರಲ್ಲಿ CBI ಹೊಸ ಚಾರ್ಜ್ ಶೀಟ್ ಹಾಕುತ್ತೆ. ಅದರಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಪಾರ್ಟಿಯ ಹೆಸರನ್ನ ಮೆನ್ಷನ್ ಮಾಡುತ್ತೆ. ಯಾವ ಸೋನಿಯಾ ಗಾಂಧಿ, ಅಖಿಲೇಶ್ ಯಾದವ್ ಮತ್ತು ಜಯಾ ಬಚ್ಚನ್ ಅವರು ಇವತ್ತು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದರು ಅದೇ ಪಾರ್ಟಿ. ಅದರಲ್ಲಿ BP ಮೊಹಿದ್ದೀನ್ ಕೋಯಾ ಮತ್ತು ಮೊಯಿನ್ ಅಲಿ ಅನ್ನುವ ಇಬ್ಬರು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಪಾರ್ಟಿಯ ನಾಯಕರ ಹೆಸರನ್ನ ಮೆನ್ಷನ್ ಮಾಡುತ್ತೆ CBI ತನ್ನ ಹೊಸ ಚಾರ್ಜ್ ಶೀಟ್ ನಲ್ಲಿ. ಈ ಇಬ್ಬರೇ ದಂಗೆಗೆ ಫಂಡಿಂಗ್ ಮಾಡಿದವರು, ಅದನ್ನ ಆಯೋಜನೆ ಮಾಡಿದವರು ಮತ್ತು ಎಕ್ಸಿಕ್ಯೂಟ್ ಮಾಡಿದವರು ಕೂಡ ಅಂತ. ಸ್ನೇಹಿತರೆ, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ದಂಗೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಪ್ರಮಾಣ ಪತ್ರ ಕೊಡೋದಕ್ಕೆ ಸಾಧ್ಯನಾ? ಇವತ್ತಿನ ನ್ಯಾಯಾಂಗ ಪರಿಸ್ಥಿತಿ ಹೆಂಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಒಬ್ಬ ಜಡ್ಜ್ ಮನೆಯಲ್ಲಿ ಕೋಟ್ಯಂತರ ರೂಪಾಯಿ ಪತ್ತೆಯಾಗುತ್ತೆ. ಎಲ್ಲಿಂದ ಬಂತಿದು? ನೀವು ಜಸ್ಟ್ ಅಂದಾಜು ಮಾಡಿ ಇವರ ತೀರ್ಪುಗಳನ್ನ ಯಾವ ರೀತಿ ಕೊಡ್ತಾರೆ ಅಂತ. ಎಲ್ಲ ಜಡ್ಜ್ ಗಳನ್ನು ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗೋದಕ್ಕೆ ಆಗೋದಿಲ್ಲ. ಆದ್ರೆ ಒಂದು ಶಂಕೆ ಅಂತೂ ಉತ್ಪನ್ನ ಆಗಿದೆ ನ್ಯಾಯಾಧೀಶರ ಮೇಲೆ.
ನಿಜಕ್ಕೂ ಇವರು ಪಕ್ಷಪಾತಿ ತೀರ್ಮಾನ ಕೊಡ್ತಾರಾ? ಇದಕ್ಕೆ ಉದಾಹರಣೆಗಳನ್ನು ಸಹ ಕೊಡಲಾಗ್ತಾ ಇದೆ. ಡೆಲ್ಲಿನಲ್ಲಿ ಹಿಂದೂ ವಿರೋಧಿ ದಂಗೆಗಳಾಗಿತ್ತು. ಆ ದಂಗೆಗೆ ಸಂಬಂಧಪಟ್ಟಂತೆ ಕೆಳ ನ್ಯಾಯಾಲಯ ತಪ್ಪಿತಸ್ಥರಿಗೆ ಆಜೀವ ಪರ್ಯಂತ ಕಾರಾಗೃಹ ಶಿಕ್ಷೆ ಕೊಟ್ಟಿತ್ತು. ಆದ್ರೆ ಅದೇ ಕೇಸು ಡೆಲ್ಲಿಯ ಹೈಕೋರ್ಟ್ಗೆ ಬಂದಾಗ ಆ ಎಲ್ಲ ಆರೋಪಿಗಳನ್ನ ಬಂಧ ಮುಕ್ತಗೊಳಿಸಲಾಗತ್ತೆ, ಬಿಡುಗಡೆ ಮಾಡಲಾಗತ್ತೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅವ್ರು ಏನ್ ಹೇಳ್ತಾರೆ, ನಾವು ಹಿಂದೂಗಳ ವಿರುದ್ಧ ಯಾರು ಮಾತಾಡ್ತಾರೋ ಅವರ ಪರ ನಾವು ನಿಲ್ತೇವೆ ಅಂತ. ರಾಹುಲ್ ಗಾಂಧಿ ಅವರಿಗೆ ಈ ಹಿಂದೆ ಇದೇ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಬಗ್ಗೆ ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ದೇನು, ಅದೊಂದು ಸೆಕ್ಯುಲರ್ ಪಾರ್ಟಿ, ಜಾತ್ಯತೀತ ಪಕ್ಷ ಅಂತ. ಏನು ವಿಪರ್ಯಾಸ ನೋಡಿ, ಯಾವ ಪಾರ್ಟಿ ದಂಗೆಗಳನ್ನ ಮಾಡುತ್ತೋ, ದೇಶದ ವಿಭಜನೆಗೆ ಕುಮ್ಮಕ್ಕು ಕೊಡುತ್ತೋ ಅಂತಹ ಪಾರ್ಟಿ ರಾಹುಲ್ ಗಾಂಧಿ ಅವರಿಗೆ ಸೆಕ್ಯುಲರ್. ಸಂವಿಧಾನ ರಚನೆ ಮಾಡೋ ಸಂದರ್ಭದಲ್ಲಿ ಇವರ ಡಿಮ್ಯಾಂಡ್ ಹೆಂಗಿತ್ತು ಗೊತ್ತಾ? ನಮ್ಮ ಮೇಲೆ ಕೇವಲ ಶರಿಯಾ ಕಾನೂನು ಮಾತ್ರ ಲಾಗು ಆಗ್ಬೇಕು, ಸಂವಿಧಾನದತ್ತ ಕಾನೂನು ನಮ್ಮ ಮೇಲೆ ಅಪ್ಲೈ ಆಗಲ್ಲ. ಭಾರತದ ಕಾನೂನನ್ನು ಒಪ್ಪೋದಿಕ್ಕೆ ತಯಾರಿಲ್ಲ ಅಂದವರು ಇವರು. ಸ್ಪಷ್ಟ, ಅವರಿಗೆಲ್ಲ ಭಾರತದ ಸಂವಿಧಾನ ಮತ್ತು ಅದರಲ್ಲಿ ಬರೆದಿರ್ತಕ್ಕಂಥ ಕಾನೂನಿಗಿಂತ ಶರಿಯಾ ಕಾನೂನೇ ದೊಡ್ಡದು. ಈ ಹಿಂದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಹೇಳಿದ್ರು, ಧರ್ಮಾಧಾರಿತ ಪಾಕಿಸ್ತಾನ ಮತ್ತು ಇಂಡಿಯಾ ರಚನೆ ಆದ ನಂತರ ಸಹ ದೊಡ್ಡ ದೊಡ್ಡ ಮುಸ್ಲಿಂ ನಾಯಕರು ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ಲಿಲ್ಲ. ಅಂದ್ರೆ ಇವರ ಅಜೆಂಡಾ ಚೇಂಜ್ ಆಗಿತ್ತು ಅಷ್ಟೇ. ಭಾರತದಲ್ಲಿ ಇದ್ಕೊಂಡೆ ಮತ್ತೆ ತಮ್ಮ ಅಜೆಂಡಾ ಚಲಾಯಿಸೋದು. ಲಡ್ಕೆ ಲಿಯಾ ಹೇ ಪಾಕಿಸ್ತಾನ್, ಹಸ್ಕೆ ಲೇಂಗೆ ಹಿಂದೂಸ್ತಾನ್. ಅಂದ್ರೆ ಹೋರಾಟ ಮಾಡಿ ಪಾಕಿಸ್ತಾನವನ್ನು ಮಾಡಿದ್ವಿ, ಹಿಂದೂಗಳ ಜೊತೆಗೆ ಇದ್ದುಕೊಂಡು ನಗನಗ್ತಾನೆ ಹಿಂದೂಸ್ತಾನನು ಕೈವಶ ಮಾಡಿಕೊಳ್ಬೇಕು ಅನ್ನೋದು. ಈಗ ಹಿಂದೂಸ್ತಾನದಲ್ಲಿ ನಡೀತಾ ಇರೋ ಪ್ರಾಜೆಕ್ಟು ಹಸ್ಕೆ ಲೇಂಗೆ ಹಿಂದೂಸ್ತಾನ್ ಅನ್ನೋದೇ. ಹಿಂದೂಗಳ ಜೊತೆಗಿದ್ದೇ ಹಿಂದೂಸ್ತಾನನ ಕೈವಶ ಮಾಡಿಕೊಳ್ಳೋದು. ಈಗೇನು ದಂಗೆಗಳಾಗ್ತಾ ಇದಾವೆ, ಹೋಳಿ ಹಬ್ಬ, ಗಣೇಶ ಹಬ್ಬದ ಮೇಲೆ ಕಲ್ಲು ತೂರಾಟ, ಬೆಂಕಿ ಹಚ್ಚೋ ಘಟನೆ, ಪೆಟ್ರೋಲ್ ಬಾಂಬ್ ಎಸೆಯೋ ಘಟನೆಗಳಾಗ್ತಾ ಇದಾವೆ. ಇದೆಲ್ಲ ಆ ಪಿತೂರಿಯ ಮುಂದುವರಿದ ಭಾಗ. ಎಷ್ಟರ ಮಟ್ಟಿಗೆ ಇವರು ಪ್ರಿಸೈಸ್ ಆಗಿ ಹಿಂದೂಗಳ ಮನೆ, ಹಿಂದೂಗಳ ಅಂಗಡಿ ಮುಂಗಟ್ಟುಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಇದೆಲ್ಲ ಏನ್ ಹೇಳುತ್ತೆ, ಆ ಮಾನಸಿಕತೆ ಇನ್ನೂ ಇದೆ. ಜಿನ್ನಾರ್ ಅವರು ಪಾಕಿಸ್ತಾನಕ್ಕೆ ಹೋಗಿರ್ಬೋದು, ಪಾಕಿಸ್ತಾನ ಸಪರೇಟ್ ರಾಷ್ಟ್ರ ಸಹ ಆಗಿರ್ಬೋದು, ಆದ್ರೆ ಈಗಲೂ ಅವರ ನೀತಿ ಆಲೋಚನೆಗಳಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಇನ್ನೂ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಹಿಂದೂಗಳಲ್ಲಿರ್ತಕ್ಕಂಥ ಕನ್ಫ್ಯೂಷನ್ ಮುಸಲ್ಮಾನರಲ್ಲಿಲ್ಲ. ಹಿಂದೂಗಳೆಲ್ಲ ಜಾತಿಗಳಾಗಿ ಹರಿದು ಹಂಚಿ ಹೋಗಿದ್ದಾರೆ. ನನ್ನ ಜಾತಿನೇ ಶ್ರೇಷ್ಠ, ನನ್ನ ಜಾತಿಯವರೇ ಮುಖ್ಯಮಂತ್ರಿ ಆಗ್ಬೇಕು, MLA ಆಗ್ಬೇಕು, MP ಪ್ರಧಾನಿ ಆಗ್ಬೇಕು. ಇನ್ನು ಕೆಲವು ಪ್ರದೇಶಗಳಲ್ಲಿ ಹಿಂದೂಗಳು ತಮ್ಮ ಹೋಳಿ ಗಣೇಶೋತ್ಸವನ ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಇವರ ಇಲಾಖೆಗಳ ವಿಚಾರ ಬರುತ್ತೋ, ಭಾರತದ ಆಡಳಿತ ವ್ಯವಸ್ಥೆ ಏನ್ ಹೇಳುತ್ತೆ, ಇವೆಲ್ಲ ಸಂವೇದನಾಶೀಲ ಇಲಾಖೆಗಳು ಅಂತ. ಅಲ್ಲಿ ಯಾವುದೇ ಹಿಂದೂಗಳ ಹಬ್ಬ ದಿನಗಳನ್ನು ಆಚರಣೆ ಮಾಡೋದ್ರಿಂದ ಸಂವೇದನೆಗೆ ಧಕ್ಕೆ ಬಂದ್ಬಿಡುತ್ತೆ. ಮುಸ್ಲಿಂ ಮೊಹಲ್ಲಾಗಳು ಬರ್ತಾ ಇದ್ದಂತೆ ಅದು ಸಂವೇದನಾಶೀಲ ಪ್ರದೇಶ ಹೆಂಗಾಗುತ್ತೆ? ಭಾರತ ಜಾತ್ಯತೀತ ರಾಷ್ಟ್ರ, ಅದೇ ರೀತಿ ಹಿಂದೂ ಇಲಾಖೆಗಳು ಬಂದಾಗ ಅದು ಸಂವೇದನಾಶೀಲ ಅಂತ ಯಾಕೆ ಕನ್ಸಿಡರ್ ಮಾಡಲ್ಲ? ಹಿಂದೂಗಳ ಇಲಾಖೆನಲ್ಲೂ ಸಹ ಮುಸಲ್ಮಾನರ ಜಾಥಾಗಳು, ಮೆರವಣಿಗೆಗಳು ಹೋಗುತ್ತೆ, ಆದ್ರೆ ಅಲ್ಲಿ ಯಾವುದೇ ಈ ರೀತಿಯ ಅಹಿತಕರ ಘಟನೆಗಳು ನಡೆಯೋದಿಲ್ಲ. ಅದೇ ರೀತಿ ಹಿಂದೂಗಳ ಶೋಭಾಯಾತ್ರೆಯಲ್ಲಿ ಕಲ್ಲು ತೂರಾಟ ಆಗಿಲ್ಲ ಅನ್ನುವ ಒಂದೂ ಘಟನೆ ಸಿಗೋದಿಲ್ಲ. ದಂಗೆಗಳನ್ನ ದಾಳಿಗಳನ್ನ ಮಾಡಿದ್ದಲ್ದೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು, ಅದು ಎಂತಹದ್ದು? ನಮ್ಮ ಮಸೀದಿ ಮುಂದೆ ಸಂಗೀತ ಹಾಕಿಕೊಂಡು ಮೆರವಣಿಗೆ ಹೋಯ್ತು ಅಂತ. ಇದರಲ್ಲಿ ಕಲಿಯಬೇಕಾದ ಪಾಠ ಒಂದೇ, ನೀವು ಸಂಘಟಿತರಾಗಿದ್ರೆ ಯಾರೂ ನಿಮ್ಮನ್ನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ಜಾತಿಗಳಲ್ಲಿ ಹರಿದು ಹಂಚಿ ಹೋಗಿದ್ರೆ ಬ್ರಹ್ಮ ಬಂದ್ರು ಸುಧಾರಿಸೋದಿಕ್ಕೆ ಸಾಧ್ಯ ಇಲ್ಲ. ನನಗೇನಾಗ್ಬೇಕು? ನನ್ ಪಕ್ಕದ ಮನೆಯವನಿಗೆ ತಾನೇ ದಾಳಿ ಆಗಿರೋದು, ಅವರ ಮನೆ, ಅವ್ರ ಬೈಕು, ಕಾರು, ಅಂಗಡಿ ಮುಗ್ಗಟ್ಟು ಸುಟ್ಟೋಗಿರೋದು, ಆದ್ರಿಂದ ನನಗೇನ್ ಲಾಸ್ ಆಗತ್ತೆ? ನಾನ್ ಸೇಫ್ ಆಗಿದ್ದೀನಲ್ಲ. ಈ ಮನಸ್ಥಿತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿಯವರೆಗೂ ಇಂತಹ ಘಟನೆಗಳು ನಡೀತಾನೆ ಇರುತ್ತೆ. ನೀವು ವೆಯ್ಟ್ ಮಾಡ್ತಾ ಇರಿ, ನಿಮ್ದು ನಂಬರ್ ಬರುತ್ತೆ. ಅಲ್ಲಿಯವರೆಗೂ ಗಾಢ ನಿದ್ರೆಯಲ್ಲೇ ಇರಿ. ನಾಗ್ಪುರದಲ್ಲಿ ಮೊನ್ನೆ ದಂಗೆ ಆಯ್ತಲ್ಲ, ಅಲ್ಲಿ ಅವರ ಮನೆಗಳಿಗೆ ಬೆಂಕಿ ಇಟ್ಟಿರೋರು ಯಾರು? ಅವರ ಅಕ್ಕಪಕ್ಕದ ಮನೆಯವರೇ. ಮಹುವಿನಲ್ಲಾದ ಘಟನೆ ಇನ್ನೂ ನೆನಪಿರ್ಬೋದು ನಿಮಗೆ. ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆಲ್ತು ಅನ್ನುವ ಖುಷಿಗೆ ಮೆರವಣಿಗೆ ಹೋಗ್ತಾ ಇದ್ದವರ ಮೇಲೆ ಅಂಧಾಧುಂದಿ ದಾಳಿ ಆಗುತ್ತೆ. ವಾಹನಗಳನ್ನು ಸುಡ್ತಾ ಘೋಷಣೆಗಳನ್ನು ಕೂಗಲಾಗುತ್ತೆ, ಎಲ್ಲಿದ್ದಾನೆ ನಿಮ್ಮ ರಾಮ ಭಗವಂತ, ಬಂದು ರಕ್ಷಣೆ ಮಾಡ್ಲಿ ಅಂತ. ಯಾರೆಲ್ಲ ಈ ದೇಶದ ಮೇಲೆ ಹಲವಾರು ಬಾರಿ ದಾಳಿ ಮಾಡಿ ಲೂಟಿ ಮಾಡಿದ್ರು ಅಂತವರನ್ನ ಇತಿಹಾಸಕಾರರು ಹೀರೋಗಳ ರೀತಿ ಚಿತ್ರಿಸಿದ್ದಾರೆ. ಅದೇ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಬಲಿದಾನ ತ್ಯಾಗ ಮಾಡಿದವರನ್ನ ವಿಲನ್ ಗಳ ರೀತಿ ತೋರಿಸಲಾಗಿದೆ. ಇದನ್ನೇ ನಾವು ಓದ್ತಾ ಬಂದಿರೋದು. ಎಲ್ಲಿಯವರೆಗೂ ಈ ಸರಳ ಸತ್ಯ ಅರ್ಥ ಆಗೋದಿಲ್ವೋ ಅಲ್ಲಿಯವರೆಗೂ ಇಂಥ ಘಟನೆಗಳು ರಿಪೀಟ್ ಆಗ್ತಾ ಇರುತ್ತೆ. ನಿಮ್ಮ ಮನೆ, ವಾಹನ, ಅಂಗಡಿ ಮುಂಗಟ್ಟುಗಳು ದಾಳಿಗೆ ಒಳಗಾಗ್ತಾನೆ ಇರುತ್ತೆ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.